ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಮಾರುತಿಯವ್ರದ್ದು ಆಲ್ಟೋ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ. ರೇಟ್ ಬಂದುಬಿಟ್ಟು 1,40,000 ಹೇಳ್ತಾರೆ. ಅದೇನು ಫಿಕ್ಸ್ ಇರೋದಿಲ್ಲ, ಕಡಿಮೆನೂ ಆಗುತ್ತೆ. ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಈ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ. ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರು ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿರುತ್ತೆ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ. ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ. ಸರ್ ಕಾರು ಯಾವ್ದು ಕಳಿಸಿದೆ ಸರ್? ಆಲ್ಟೋ ಅನ್ನೋದು ಹಾಂ ಆಲ್ಟೋ ಎಲ್ ಎಕ್ಸ್ ಐ ವಿ ಎಕ್ಸ್ ಐ ಸರ್ ಅದು? ಅದು LXi. ಓಕೆ, ಯಾವ್ದು ಮಾಡಲಿ ಸರ್? ಅದು 2005. 2005. ಓನರ್ ಎಷ್ಟಿದೆ ಸರ್? ಓನರು ಒಂದು 5th. 5 ಆಗಿದ್ದಾರಾ? ಹಾಂ. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? ಗಾಡಿ 1,37 ಹೊಡಿದೆ. 1,37,000. ಹ್ಞೂ. ಪೆಟ್ರೋಲ್ ಒಂದೇನಾ? ಹಾಂ, ಪೆಟ್ರೋಲ್. ಓಕೆ. ಪೆಟ್ರೋಲೇ ಓಕೆ. ಎಫ್ ಸಿ ಎಲ್ಲಿವರೆಗಿದೆ ಸರ್? ಇನ್ಸೂರೆನ್ಸ್ ಎಲ್ಲಿವರೆಗಿದೆ? FC ಇನ್ಸೂರೆನ್ಸು ಇನ್ನು 2-3 ತಿಂಗಳಿದೆ. 9ನೇ ತಿಂಗಳು ಎಂಡಿಗೇನೋ ಇದೆ. 2 ಸೇಮಾ? ಹಾಂ, 2 ಒಂದೇ ಸರಿ ಬರುತ್ತೆ. ಓಕೆ, ಟೈರ್ ಪರ್ಸೆಂಟೇಜ್ ಎಲ್ಲ? ಟೈರು ಸರ್ 3 ಟೈರು ರೀಸೆಂಟಾಗಿ ಹಾಕಿರೋದು. ಹಾಂ. ಒಂದು 500 ಕಿಲೋಮೀಟ್ರ್ ಓಡಿಸಿಲ್ಲ. ಬಿಲ್ಲೆಲ್ಲ ಇದೆ, ವಿತ್ ಬಿಲ್. ಹ್ಞೂ. ಟೈರ್ ರೀಸೆಂಟ್ ಹಾಕಿದ್ದೀನಿ. ಆಮೇಲೆ ಗೇರ್ ಬಾಕ್ಸ್ ಆಯಿಲು, ಇಂಜಿನ್ ಆಯಿಲು ಎಲ್ಲ ಮೊನ್ನೆ ರೀಸೆಂಟಾಗಿ ಚೇಂಜ್ ಮಾಡಿಸಿದ್ದೀವಿ. ಹ್ಞೂ. ಲೈನರ್ಗಳೆಲ್ಲ ಹೊಸ ಹಾಕ್ಸಿದ್ದೀನಿ, ಎಲ್ಲ ರೆಡಿ ಮಾಡಿಸಿದ್ದೀನಿ. ಹ್ಞೂ. ಓಕೆ, ಗಾಡಿ ಎಲ್ಲ ಒರಿಜಿನಲ್ ಪೇಂಟಾಗಿದೆಯಾ? ಹಾಂ, ಒರಿಜಿನಲ್ ಪೇಂಟಿಂಗ್. ಓಕೆ, ಪೇಂಟಿಂಗ್ ಏನಾದರೂ ಏನು ಚೇಂಜ್ ಇಲ್ಲ. ಟಿಂಕರಿಂಗ್ ಕೆಲಸ ಅಥವಾ ಏನಾದರೂ ಇದೆಯಾ ಸರ್? ಡೆಂಟು, ಸ್ಕ್ರಾಚು, ಏನು ಕೆಲಸ ಇಲ್ಲ ಸರ್, ಎಲ್ಲ ಚೆನ್ನಾಗಿ. ಡೆಂಟ್ ಗಿಂಟ್ ಏನಿಲ್ಲ. ಹ್ಞೂ. ಸಣ್ಣ ಪುಟ್ಟ ಸ್ಕ್ರಾಚ್ ಅಂದರೆ ಹುಡುಗರು ಯೂಸ್ ಮಾಡಿರ್ತಾರಲ್ಲ, ಸಣ್ಣ ಪುಟ್ಟ ಗಿರೆ ಸಣ್ಣ ಪುಟ್ಟ, ಅದು ಅಷ್ಟೇ. ಹ್ಞೂ. ಗಾಡಿ ಒರಿಜಿನಾಲಿಟಿ ಇದೆ. ಓಕೆ. ಏನೇನಿದೆ ಗಾಡಿ, ಬೇರೆ ಏನು ಪ್ರಾಬ್ಲಮ್ ಏನಿಲ್ಲ. ಹ್ಞೂ ಹ್ಞೂ ಹ್ಞೂ. ಇನ್ನೊಂದು ಚೆನ್ನಾಗಿದೆ ಗಾಡಿ. ಓಕೆ, ಎ ಸಿ ಎಲ್ಲ ವರ್ಕಿಂಗ್ ಇತ್ತು ಸರ್? ಹಾಂ, AC ವರ್ಕಿಂಗ್ ಇದೆ. ಸೀಟು ಎಲ್ಲ ಚೆನ್ನಾಗಿದೆ ಒಳಗಡೆ? ಹಾಂ, ಸೀಟ್ ಎಲ್ಲ ಚೆನ್ನಾಗಿದೆ. ಓಕೆ ಸರ್, ಗಾಡಿ ಒರಿಜಿನಲ್ ರೆಕಾರ್ಡ್ ನಿಮ್ಮ ಕಡೆ ಇದಾವಾ? ಹಾಂ, ನಮ್ಮ ಕಡೆನೇ ಇದು. ಓಕೆ, ಗಾಡಿ ಇರೋ ಲೊಕೇಶನ್ ಸರ್? ಲೊಕೇಶನ್ನು ಶಿವಮೊಗ್ಗ ಜಿಲ್ಲೆ, ಈ ಕಡೆ ಚನ್ನಗಿರಿ ರೋಡಲ್ಲಿದೆ, ಒಳವನ್ನೂರು. ಹೊಳೆಹೊನ್ನೂರು. ಹ್ಞೂ. ಓಕೆ, ಅಲ್ಲೇನಾ ಇನ್ಯಾವ ಅಕ್ಕಪಕ್ಕ ಹಳ್ಳಿನಾ? ಪಕ್ಕ ಇಲ್ಲೇ ಒಳವನ್ನೂರು ಈಚೆಗೆ ಹಳ್ಳಿ, ಚಿಕ್ಕ ಹುಡ್ಲಿ ಅಂತ. ಹ್ಞೂ ಹ್ಞೂ. ನೀವು ಒಳವನ್ನೂರು ಲೊಕೇಶನ್ ಹಾಕಿದ್ರೆ ಆಮೇಲೆ ಕಸ್ಟಮರ್ ಬಂದು ನಾವು ಅವರಿಗೆ ರೆಸ್ಪಾಂಡ್ ಮಾಡೋಣ. ಓಕೆ, ಅಂದರೆ ಹತ್ರ ಆಗುತ್ತೆ ಅಲ್ಲಿಂದ ಅಲ್ಲಿಗೆ? ಹಾಂ, 1 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಓಕೆ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೇ ಇರಲಾ? ಹಾಂ, ಇದೇ ನಂಬರ್. ಓಕೆ, ರೇಟ್ ಏನು ಹೇಳ್ತೀರಿ ಗಾಡಿಗೆ? ರೇಟು ಸರ್ 140 ಹೇಳ್ತಾ ಇದ್ದೀವಿ. ಹ್ಞೂ. ಲಾಸ್ಟ್ ಫೈನಲ್ ಒಂದು 135, 130 ಅಂತ ಲಾಸ್ಟ್. ಅಷ್ಟೊಂದು ರೇಟಿಗೆ ಹೋಗಲ್ಲ ಸರ್, ನೋಡಿ ಕಮ್ಮಿ ಮಾಡಿ ಇನ್ನೊಂದು ಸ್ವಲ್ಪ. ಅಷ್ಟೊಂದು ರೇಟ್ ಅಂದ್ರೆ ಸರ್, ಈಗ ಎಲ್ಲ ಏನು ಖರ್ಚು ಏನೂ ಇಲ್ಲ ಅದರಲ್ಲಿ. FC ಇನ್ಸೂರೆನ್ಸ್ ಒಂದು ಬಿಟ್ಟರೆ ಬೇರೆ ಏನು ಖರ್ಚಿಲ್ಲ ಗಾಡಿದು. ಹ್ಞೂ. ಚೆನ್ನಾಗಿದೆ ಗಾಡಿದು ಏನೇನಿದೆ ನೋಡ್ಬಿಟ್ಟು ಬೇಕಾದ್ರೆ ಅವರ ನೋಡ್ಬಿಟ್ಟು ಮಾಡಲಿ, ಅದು ಇಷ್ಟ ಆದರೆ ಅಲ್ವಾ. ಈಗ ಗಾಡಿ ನೋಡ್ದಲೇ ನಾವೇನು ಫೋನ್ನಾಗೆ ನಾವು ಕೊಡಲ್ಲ ಯಾರಿಗೂ. ಹೌದು ಹೌದು. ಬಂದು ಗಾಡಿ ಸ್ಪಾಟಿಗೆ ಬಂದು ಗಾಡಿ ಹೊಡೆದು ನೋಡಲಿ, ಹ್ಞೂ. ಗಾಡಿದು ಏನಾದ್ರು ಕಂಪ್ಲೇಂಟ್ ಇದೆಯಾ ಚೆಕ್ ಮಾಡ್ಕೊಂಡ್ಲಿ. ಹ್ಞೂ. ಬಟ್ ನಮಗೆ ಮಾತ್ರ ಕಂಫರ್ಟಬಲ್ ಇದೆ ಗಾಡಿ, ಏನು ಪ್ರಾಬ್ಲಮ್ ಇಲ್ಲ. FC ಇನ್ಸೂರೆನ್ಸ್ ಒಂದಿದೆ ಅಷ್ಟೇ, ಬೇರೆ ಏನು ಬಾಕಿ ಏನು ಬ್ಯಾಲೆನ್ಸ್ ಇಲ್ಲ. ಹ್ಞೂ. ಗಾಡಿ ಏನೇನಿದೆ, ಟೈರ್ ಎಲ್ಲ ರೀಸೆಂಟ್ ಹಾಕಿದ್ದೀನಿ. ಹ್ಞೂ. ಮತ್ತೆ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗಲಿ ಇನ್ನೊಂದಾಗಲಿ ಬೇರೆ ಯಾವ ರೀತಿ ಪ್ರಾಬ್ಲಮ್ಸ್ ಏನಿಲ್ಲ. ಹ್ಞೂ. ಒರಿಜಿನಾಲಿಟಿ ಇದೆ ಗಾಡಿ. ಈ ಶೋರೂಮ್ ಕಂಡೀಷನ್ ಏನಿದೆ ಹಂಗಿದೆ. ಸೌಂಡ್ ಎಲ್ಲ ಹ್ಞೂ. ಗ್ಯಾಸ್ ಗೀಸ್ ಏನು ಹಾಕೇ ಇಲ್ಲ, ಅದು ಪೆಟ್ರೋಲಲ್ಲೇ ಹೊಡೆದಿರೋದು. ಹ್ಞೂ. ಹಂಗಾಗಿ ಗಾಡಿ ಆಮೇಲೆ 5th ಓನರ್ ಬಂದು, ನಾನು 4th ಓನರ್ ಇದ್ದಿದ್ದು. ಹ್ಞೂ. ನಾನೇ ಅದು ನಮ್ಮ ತಾಯಿ ಹೆಸರು 5th ಓನರ್ ಮಾಡಿರೋದು. ನಾನೇ ಇಟ್ಕೊಂಡ್ರೆ 2 ರೆಕಾರ್ಡ್ಸ್ ಇದ್ದಾವೆ. ಹ್ಞೂ. 5th ಓನರ್ ಆಗಿದೆ, ಹಂಗೆ 4th ಓನರ್ ಇರೋದು ಆಲ್ಮೋಸ್ಟ್. ಓಕೆ ಓಕೆ. ಬಟ್ ಏನು ಮಾಡೋಂಗಿಲ್ಲ, ಈಗ ಅದರಲ್ಲಿ ರೆಕಾರ್ಡ್ಸಲ್ಲಿ ಇರೋದನ್ನ ನಾವು ಹೇಳ್ಬೇಕಲ್ವಾ. ಹೌದು. ಸೊ ಹಂಗಾಗಿ 5th ಓನರ್ ಅಂತ ನಾನು ನಿಮಗೆ ಹೇಳಿದ್ದು. 4th ಓನರ್ ಆ್ಯಕ್ಚುಲಿ ಇರೋದು. ಹ್ಞೂ. ಅದೆಲ್ಲ ಅವರು ಕಸ್ಟಮರ್ ಯಾರು ಬರ್ತಾರೆ ಅವ್ರಿಗೆ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ತೋರಿಸ್ಬಿಟ್ಟು ಹ್ಞೂ. ಪ್ರಾಬ್ಲಮ್ ಏನಿತ್ತು ಎಲ್ಲ ಹೇಳಿ ಈ ಥರ ತೋರಿಸಿದ್ರೆ ಅವರಿಗೂ ಅರ್ಥ ಆಗುತ್ತೆ ಅವಾಗ. ಸರಿ ಸರ್, ಓಕೆ. ಒರಿಜಿನಾಲಿಟಿ ಇದೆ ಗಾಡಿ, ಏನೇನಿದೆ. ಹ್ಞೂ. ಕಸ್ಟಮರ್ ಬಂದರೆ ಬೇಕಾದ್ರೆ ಇಲ್ಲಿ ನೋಡ್ಬಿಟ್ಟು ಅದನ್ನು ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ.
ಓಕೆ ಓಕೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಹಾಕಿರ್ತೀವಿ ವಿಡಿಯೋ ಕೆಳಗಡೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನೂ ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡಲ್ಲ. ಯಾಕಂದರೆ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ನೀವು ಕಾಲ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಹೇಳೋದಿತ್ತಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ನಿಮ್ಮ ಗಾಡಿ ಸೇರಿಗಿದ್ರು ಇದೇ ನಂಬರ್ಗೆ ನೀವು ಗಾಡಿ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಹಾಕ್ತೀವಿ. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ.